ಪ್ರಾಬ್ಲಮ್ಗಳಿಂದ ನಿಮಗೆ ವಾಪಸ್ ಇವತ್ತು ಯಾರ್ಯಾವ ರೀತಿಯಿಂದ ನೀವು ಪ್ರಾಬ್ಲಮ್ಸ್ಗಳಿಂದ ಬಂದಿದೆ ಆದರೆ ಸೇಮ್ ದೇವರು ನಿಮ್ಮನ್ನು ಆ ಪ್ರಾಬ್ಲಮ್ಗಳು ಇಕ್ಕೆ ಕಳಿಸಲ್ಲ. ವಿಶ್ವಾಸ ಮಾಡ್ರಿ, ನೀವು ಬಂದಿರುವ ಸ್ಥಳ, ಬಂದಿರುವ ಜಾಗ ದೇವರು ನೇಮಿಸಿರುವಂತದ್ದಾಗಿರುತ್ತಾರೆ. ಹಲ್ಲೆಲೂಯಾ. ವಿಶ್ವಾಸ ಮಾಡ್ರಿ, ಈ ಜಾಗದಲ್ಲೇ ನಿಮ್ಮ ಒಳಗಡೆ ಇರುವಂತ ಯಾವುದೇ ದೊಡ್ಡ ಬಂಧನ ಇರಲಿ, ಯಾವುದೇ ದೊಡ್ಡ ಶಕ್ತಿ ಇರಲಿ, ಅದು ಈಗ ಒಂದಿನ ದಿನ ಅದರ ಹಿಸ್ಸ ಅಲ್ಲ, ಅದರದ ಎಲ್ಲಾ ಫಲಗಳು ದೇವರು ಮುರಿಯುವಂತ ಸರ್ವಶಕ್ತನಿದ್ದಾನೆ. ಹಲ್ಲೆಲೂಯಾ. ಪ್ರತಿ ಶುಕ್ರವಾರ ಇಲ್ಲಿ ಆರಾಧನೆ ನಡೀತದೆ. ಈ ಆರಾಧನೆ ಈ ಪಾಸ್ಟರ್ನ ಯಾರ್ಯಾರು ಹೊಸಬರಾಗಿ ಬಂದಿರ್ಬೋದು ಅವ್ರಿಗೆ ನಾನು ತಿಳಿಸ್ಲಿಕ್ಕೆ ಹೋಗ್ತಾ ಇರ್ತೀನಿ. ಪ್ರತಿ ಸಾರಿ ಇಲ್ಲಿ ಶುಕ್ರವಾರ ಟೈಮ್ ಪಾಸ್ಟರ್ ಬೆಳಿಗ್ಗೆ 11 ಗಂಟೆಯಿಂದ 3 ಗಂಟೆವರೆಗೆ, ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಆರಾಧನೆ ನಡೀತದ. ಅಕ್ಕಪಕ್ಕದಲ್ಲಿ ಇದ್ದೀನವರು ತಪ್ಪಬೇಡ್ರಿ. ಒಂದು ಬ್ಲೆಸ್ಸಿಂಗ್, ಒಂದು ಅನುಗ್ರಹ ದೇವರು ಇಟ್ಟಿದ್ದಾನೆ. ಮತ್ತೆ ಈ ಪಟ್ಟಣಕ್ಕೆ, ಈ ಸೇವಕರಿಗೆ, ಈ ಸೇವಕರ ಬ್ಲೆಸ್ಸಿಂಗ್ ಮಾಡಿ ಹೋಗ್ತೀರಿ. ಪ್ರತಿ ತಿಂಗಳು ಇಲ್ಲಿ ಪ್ರಾರ್ಥನೆ ನಡೀತಾ ಇರ್ತದಂತೆ. ಮತ್ತೆ ಹೆಚ್ಚಿನ ಮಾಹಿತಿ ಅವ್ರ ಹತ್ರ ನೀವು ತಿಳ್ಕೊಳ್ಬಹುದು. ಅವ್ರು ನಿಮ್ಮನ್ನ ವಾಪಸ್ ಆಗಿ ನಿಮ್ಮನ್ನ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚಿಸುವಂತ. ಕೈಗಳ ಮೇಲೆ ತರ ವಿಶ್ವಾಸ ಮಾಡಿ, ನೀವು ಸೇಮ್ ಇಲ್ಲ. ವಿಶ್ವಾಸ ಮಾಡಿ, ನೀವು ಸೇಮ್ ಇರೋದಿಲ್ಲ. ದೇವರು ನಿಮ್ಮನ್ನು ಬದಲಾಯಿಸುವ ಸರ್ವಶಕ್ತನಾದ ದೇವರಾಗಿದೆ. ಇವತ್ತು ನೀವು ಆಗಿಲ್ಲ, ನೀವಾಗಿರೋದಿಲ್ಲ. ಈ ಜಾಗ ದೇವರ ಭರ್ಪೂರಿಯಾಗಿ ತುಂಬಲಿ ನನ್ನ ಅಧಿಕಾರವುಳ್ಳ ಯೇಸುವಿನ ನಾಮದಲ್ಲಿ ಹೇಳ್ತೇನೆ. ಕೈಗಳ ಮೇಲೆ ತರ ನಾವು ದೇವರ ಕಡೆಗೆ ನೋಡೋಣ. ಒಂದು ಸಾರಿ ಏಸಯ್ಯ ಹೇಳ್ರಿ, ಏಸಯ್ಯ ಮುಚ್ಚು ಅಯ್ಯ, ಏಸಯ್ಯ ನಮ್ಮನ್ನ ಮುಚ್ಚು, ಹೇಳ್ರಿ ಯೇಸುವಿನ ನಾಮದಲ್ಲಿ. ಏಸಯ್ಯ ನಮ್ಮನ್ನ ಮುಚ್ಚು, ಏಸಮ್ಮ ನಮ್ಮನ್ನು ಮುಚ್ಚದೇವೆ, ನನ್ನನ್ನು ಮುಚ್ಚು ಹೇಳ್ತಾ ಇವತ್ತೇ ನಜರೇತಿನ ಯೇಸುವಿನ ನಾಮದಲ್ಲಿ, ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರತಿ ತಡೆಗಳನ್ನು, ಪ್ರತಿ ಒಂದರ ಆತ್ಮಗಳನ್ನು, ಒಂದಾಗಿ ಬರುವ ದುಷ್ಟ ಶಕ್ತಿಗಳು, ಹಾಳಾಗಿ ಮಾಡುವಂತ ಎಲ್ಲ ತಾಂತ್ರಿಕ ಶಕ್ತಿಗಳು ಇವತ್ತು ಯೇಸುವಿನ ನಾಮದಲ್ಲಿ ಅದು ಕಂಪ್ಲೀಟ್ ಆಗಲಿ. ಅದು ನಿಮ್ಮ ಶರೀರಗಳಲ್ಲಿ, ನಿಮ್ಮ ಮಾಂಸ ಪೇಶಿಗಳಲ್ಲಿ ತುಂಬಿದೆ ಆದರೆ, ದುಷ್ಟ ಕ್ರಿಯೆ ನಿಮ್ಮನ್ನ ಮುಟ್ಟಿದೆ ಆದರೆ, ದುಷ್ಟ ಆತ್ಮ ನಿಮ್ಮನ್ನ ಅಟ್ಯಾಕ್ ಮಾಡೋದಾದ್ರೆ, ದುಷ್ಟ ಆತ್ಮ ರಾತ್ರಿ ವೇಳೆಯಲ್ಲಿ, ಹಗಲಲ್ಲಿ ನಿಮ್ಮನ್ನ ಅಟ್ಯಾಕ್ ಮಾಡುವಂತ ಪ್ರತಿ ಒಂದೊಂದು ರಾತ್ರಿ ವೇಳೆಯಲ್ಲೂ ಹಗಲಲ್ಲೂ ಬರುವಂತ ಒಂದೊಂದು ಯುದ್ಧಗಳು ಇವತ್ತು ಯೇಸುವಿನ ನಾಮದಿಂದ ಬಿಡುಗಡೆ ಆಗಲಿ. ನಾಮದಲ್ಲಿ ಹೇಳ್ತಾ ಇದ್ದೀನಿ, ನೀವು ಸೇಮ್ ಹೋಗೋದಿಲ್ಲ. ನಿಮ್ಮನ್ನ ರಾತ್ರಿ ವೇಳೆ ಕೆಟ್ಟ ಕೆಲಸಗಳು ಬರ್ತಾ ಇದಾವ, ಅದು ಯೇಸುವಿನ ರಕ್ತದಿಂದ ಅದು ಹೊರಗೆ ಹೋಗಲಿ. ರಾತ್ರಿ ವೇಳೆ ದುರಾತ್ಮಗಳಿಗೆ ಒಳಗೆ ಬರ್ತಾ ಇದಾವ, ಅದು ಹೊರಗೆ ಹೋಗಲಿ ಯೇಸುವಿನ ನಾಮದಿಂದ. ವೇಳೆಯಲ್ಲಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದೀಯಾ, ಆ ಅಟ್ಯಾಕ್ಸ್ ಗಳನ್ನು ಬಿಡುಗಡೆ ಆಗಲಿ.